ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಒಂದು 2 ಡೇಸ್ ಗ್ಯಾಪ್ ತಗೊಂಡ್ಬಿಟ್ಟು ನಾನು ಊರಿಗೆ ಹೋಗೋದನ್ನ ಲಾಗ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಬೈ ಬೈ ಹೇಳ್ತಾ ಬ್ಯಾಂಗ್ಳೂರ್ಗೆ ಅಮ್ಮನ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಹೊರಟಿದ್ವಿ. ಸೊ ಹಾಗೆ ಬೆಳಗ್ಗೆ ಟಿಫನ್ ಎಲ್ಲ ಅಯೋಧ್ಯ ಗ್ರ್ಯಾಂಡಲ್ಲಿ ವಿಜಯನಗರಲ್ಲಿ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಸಿಯಾ ನೋಡ್ಬೋದು ಯಾವ ಥರ ರೆಡಿ ಆಗಿದ್ಲು ಅಂತ ಊರಿಗೆ ಹೋಗೋಕ್ಕೆ. ಸೊ ನೀವು ಈ ಲಾಗಲ್ಲಿ ಏನೆಲ್ಲ ತಿಳ್ಕೊಬೋದು ಅಂದರೆ, ನಾನು ಅಮ್ಮ ಮನೆಗೆ ಹೋಗಿ ಫಸ್ಟ್ ಡೇ ಏನೆಲ್ಲ ನನ್ನ ಸ್ವೀಟ್ಸ್ ತಿಂದೆ, ನನಗೋಸ್ಕರ ಏನೆಲ್ಲ ಮಾಡಿದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನನಗೆ ಈ ಹೋಟೆಲಲ್ಲಿ ದೋಸೆ, ಪೂರಿ ಹಾಗೆ ಇನ್ನು ಸಾಕಷ್ಟು ಐಟಮ್ಸ್ ತುಂಬಾನೇ ಇಷ್ಟ. ಪಲಾವ್ ಅದೆಲ್ಲ. ಸೊ ಇದನ್ನೆಲ್ಲ ತಿನ್ನಬೇಕು ಒಂದ್ಸಲಿ ಅಂತ ಅನ್ನಿಸ್ತಾ ಇತ್ತು. ಸೊ ಕರ್ಕೊಂಡು ಹೋಗಿ ಟಿಫನ್ ಎಲ್ಲ ಮಾಡಿಸಿ ಅಲ್ಲಿಂದನೇ ಹೊರಟ್ವಿ. ಹಾಗೆ ಫೈನಲ್ ಲಾಸ್ಟಲ್ಲಿ ಕಾಫಿ ಕೂಡ ಕುಡಿಯೋದು ನಂಗೆ ತುಂಬಾನೇ ಇಷ್ಟ. ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ ಅಲ್ಲಿಂದ. ಸಿಯಾ ನೋಡಿದ್ರೆ ಸಿಲಿನೂ ಎತ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನಾವು ಡೆಲಿವರಿ ಪ್ಲಾನ್ನ ಬ್ಯಾಂಗ್ಳೂರು ಊರು ಎಲ್ಲ ಕನ್ಫ್ಯೂಷನ್ ನಡೀತಾ ಇದೆ. ಸೊ ಎಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಅಟ್ಲೀಸ್ಟ್ ಒಂದು 10 ಡೇಸ್ ಊರಿಗೆ ಹೋಗಿ ಬರೋಣ, ಇಲ್ಲ ಎಲ್ಲ ಪ್ಯಾಕ್ ಅಂತೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅಲ್ಲೇ ಇರೋದಾಗತ್ತಾ, ಮತ್ತೆ ವಾಪಸ್ ಬೆಂಗಳೂರು ಬರ್ತೀನ ಎಲ್ಲ ನೋಡೋಣ. ಹಾಗೆ ಶಿರಾದಲ್ಲಿ ನಾವು ಕೊಕೊನೆಟ್ ತಗೋತೀವಿ ಯಾವಾಗಲೂ. ಸೊ ಅಲ್ಲಿ ಹೋಗಿ ಪ್ರವಿ ಎಲ್ಲ ಕೊಕೊನೆಟ್ ತಗೋತಾ ಇದ್ರು. ಇಲ್ಲಿ ನಾವು ಔಟ್ಸೈಡ್ ಶಾಪಲ್ಲಿ ಇವಾಗ ಹೇಳಿದ್ರೆ 580 ಏನೋ ಕೆಜಿ ನಡೀತಾ ಇದೆ. ಸೊ ನಮಗೆ ಇಲ್ಲಿ 220-200ಗೆನೆ 1 kg ಸಿಕ್ತು. ಸೊ ಇಲ್ಲಿ 5 kg ಕೊಕೊನೆಟ್ ಎಲ್ಲ ಬೈ ಮಾಡಿದ್ವಿ. ಹಾಗೆ ನಾನು ವಾಪಸ್ ಬರ್ತೀನೋ ಇಲ್ಲೋ ಅಂತ ನನಗೆ ನಂಬಿಕೆ ಇಲ್ಲ. ಸೊ ಅಲ್ಲೇ ಡೆಲಿವರಿ ಆಗುತ್ತೋ ಏನೋ ಅಂತ. ಅದಕ್ಕೆ ಲಾಸ್ಟ್ ನಾನು ಈ ಹೋಟೆಲ್ದೊಂದು ಲಾಗ್ ಮಾಡಿದ್ದೆ ಶಿವಮೊಗ್ಗ ಹೋಗಬೇಕಾದ್ರೆ. ಸೊ ಈ ಹೋಟೆಲಲ್ಲಿ ಊಟ ಮಾಡಬೇಕು ಅಂತಲೂ ಒಂದು ಆಸೆ ಇತ್ತು. ಸೊ ಅದು ಕೂಡ ಆಗೋಯ್ತು. ಇನ್ನು ತಿನ್ನೋದಾದರೆ ಇನ್ನು 20 ಡೇಸ್ ಅಷ್ಟೇ ನಾನು ತಿನ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಎಲ್ಲ ತಿಂತಾ ಇದ್ದೀನಿ ಇವಾಗ. ನೀವು ಏನಾದರೂ ಬ್ಯಾಂಗ್ಳೂರ್ ಟು ದಾವಣಗೆರೆ, ಹುಬ್ಳಿ, ಧಾರವಾಡ ಈ ಸೈಡ್ ಹೈವೇನಲ್ಲಿ ಓಡಾಡ್ತಿದ್ರೆ ಇದು ನಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ಹೋಗಿ ಊಟ ಮಾಡಿ, ಚೆನ್ನಾಗಿದೆ ಟೇಸ್ಟ್. ಮೊದಲಿಗೆ ನಮ್ಮ ಸಿಯಾಗೆ ಎಲ್ಲೋದ್ರೂ ನಾವು ಇಡ್ಲಿ ಮಿಸ್ ಮಾಡೋದೇ ಇಲ್ಲ. ಸೊ ಅವ್ಳಿಗೆ ಆರ್ಡರ್ ಮಾಡಬೇಕಾಗತ್ತೆ ಬೇರೆ ಫುಡ್, ಅವಳಿಗೆ ಬೇಕಾಗಿರೋದು ಸಿಗಲ್ಲ ಅಂತ ಇಡ್ಲಿ ಎತ್ಕೊಂಡೇ ಬಂದ್ಬಿಟ್ಟಿದ್ವಿ. ಸೊ ಅವಳಿಗೆ ಊಟ ಕೂಡ ಸ್ಟಾರ್ಟ್ ಮಾಡಿದೆ. ನಾವು ಈ ಸಲ ಬಂದು ಪನ್ನೀರ್ ಕಡಾಯಿ, ಹಾಗೆ ಬಟರ್ ಕುಲ್ಚಾ, ಹಾಗೆ ಮಸಾಲ ರೈಸ್ ಟ್ರೈ ಮಾಡಿದ್ವಿ. ಎಲ್ಲನೂ ತುಂಬ ಅಂದರೆ ತುಂಬ ಫ್ಯಾಂಟಾಸ್ಟಿಕ್ ಚೆನ್ನಾಗಿತ್ತು ಊಟ. ನೀವು ಹೋಗ್ತಾ ಇದ್ರೆ ಟ್ರೈ ಮಾಡಿ, ಇಲ್ಲಿ ಊಟ ಮಾಡಿ ಅಂತ ನಾನು ಹೇಳ್ತೀನಿ. ಮಲ್ಕೊಂಡೇ ಬಿಟ್ವಿ ಊಟ ಎಲ್ಲ ಆದ್ಮೇಲೆ. ಸೊ ಊರು ಕೂಡ ಬಂತು. ಮೇಡಮ್ ಅವ್ರು ಕೂಡ ಮಲ್ಕೊಂಡು ಎದ್ದು ಸಾನ್ವಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ನಮ್ಮಮ್ಮ ಕೂಡ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಫೋನ್ ಮಾಡ್ತಾನೆ ಇದ್ರು. ಸೊ ನಾವು ಕೂಡ ಸ್ವಲ್ಪ ಸ್ಲೋ ಆಗೇನೆ ಬಂದ್ವಿ ಬ್ಯಾಂಗ್ಳೂರಿಂದ. ಪ್ರವಿದು ಸ್ವಲ್ಪ ಕೈ ನೋವು ಇತ್ತಲ್ವಾ, ಅದಕ್ಕೆ ಸ್ವಲ್ಪ ತುಂಬಾನೇ ಸ್ಲೋ ಆಗಿ ಬಂದ್ವಿ. ಅದಕ್ಕೆ ಚೂರು ಲೇಟ್ ಆಯ್ತು. ಇನ್ನು ನಂದು ಹಾಸ್ಪಿಟಲ್ಗೆ ಹೋಗೋದು ಪ್ಲಾನ್ಸ್ ಕೂಡ ಇತ್ತು ದಾವಣಗೆರೆಯಲ್ಲಿ. ಸೊ ಅದು ಕೂಡ ಸ್ಕಿಪ್ ಆಗೋಯ್ತು, ಡಾಕ್ಟರ್ ಸಿಗ್ಲಿಲ್ಲ. ಇನ್ನು ಸಾಟರ್ಡೆ ಹೋಗ್ತೀವೋ ಅಥವಾ ಸಾಟರ್ಡೆ ಮತ್ತೆ ಬ್ಯಾಂಗ್ಳೂರ್ ರಿಟರ್ನ್ ಹೋಗ್ತೀವೋ ಏನಾಗುತ್ತೋ ನೆಕ್ಸ್ಟ್ ಆಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಕೂಡ ಕನ್ಫ್ಯೂಷನಲ್ಲಿ ಇದ್ದೀನಿ ಇನ್ನು. ಬಟ್ ಇನ್ನು ಒಂದು 20 ಡೇಸ್ ಅಷ್ಟೇ ನನಗೆ ಟೈಮ್ ಇರೋದು ಅನಿಸುತ್ತೆ ಡೆಲಿವರಿಗೆ. ಅಂದರೆ ಸ್ವಲ್ಪ ಸ್ವಲ್ಪ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೇ ಭಯ ಆಗ್ತಾ ಇದ್ದು ಎಲ್ಲ ತಿನ್ಬಿಡೋಣ ಅಮ್ಮನ ಕೈಯಿಂದ ಅಂತ ಊರಿಗೆ ಹೊರಟಿದ್ದು. ಫೈನಲ್ ಆಗಿ ಹೂವಿನಾಡಾಗಲಿ ನಮ್ಮ ಊರು ಬಂತು. ಸಾನ್ವಿ ಕೂಡ ವೇಟ್ ಮಾಡ್ತಾ ಇದ್ಲು. ಸೊ ಬಂದ ತಕ್ಷಣ ನಮ್ಮಮ್ಮ ಬಿಸಿ ಬಿಸಿದು ಸಿಹಿ ಬೋಂಡ, ಅಂದರೆ ಇದು ಗಾರ್ಗೆ ಅಂತ ಕರೀತಾರೆ ನಮ್ಮ ಕಡೆ, ಫೇಮಸ್ಸು. ಸೊ ಅದು ಮತ್ತು ಅಲಸಂದೆ ವಡ ಇದೆಲ್ಲ ಮಾಡ್ತಾ ಇದ್ರು ಬಿಸಿ ಬಿಸಿದು. ನಾನು ಬಂದು ಫ್ರೆಶ್ ಅಪ್ ಆಗ್ತೀನಿ, ನನಗೆ ಶಾಕ್ ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಇದೆಷ್ಟೇ ಅಲ್ಲ, ಅದ್ರ ಜೊತೆ ಹೋಳಿಗೆ ಬೇರೆನೂ ನಡೀತಾ ಇತ್ತು ಗೊತ್ತಾ. ಸೊ ನಂದು ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಜನ ನಂದು ಎಷ್ಟು ಕ್ರೇವಿಂಗ್ಸ್ ಇರೋದನ್ನ ಎಷ್ಟು ಹೆಲ್ಪ್ ಮಾಡಿದಾರಲ್ಲ, ಅದ್ರದ್ದು ಕೂಡ ಒಂದು ಲಾಗ್ ಮಾಡ್ತೀನಿ. ಅದರಲ್ಲೂ ನನಗೆ ನಮ್ಮಮ್ಮ ಕೈಯಿಂದ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು. ಇದೆಲ್ಲ ನಾಗರ ಪಂಚಮಿ ಬರೋದು ಮಿಸ್ ಆಗೋಯ್ತು. ಸೊ ಇದೆಲ್ಲ ಬಂದು ಇವಾಗ ಬಿಸಿ ಬಿಸಿದು ಟ್ರೈ ಮಾಡಿದೆ, ಸಕ್ಕತ್ತಾಗಿದೆ. ಹಾಗೆ ಫೈನಲಿ ಏನು ಗೊತ್ತಾ, ನಂಗೆ ಇಷ್ಟ ಆಗಿರೋದು ಒಂದು ಕೂಡ ಬಂದ ತಕ್ಷಣನೇ ಸಿಕ್ಬಿಡ್ತು ನನಗೆ, ಗಿಣ್ಣ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಟ್ರೈ ಮಾಡಿದೆ. ಬಟ್ ನನಗೆ ಈ ಥರದ್ಕಿಂತ ಜಸ್ಟ್ ರವಾ ಥರ ಬರುತ್ತೆ, ಅದನ್ನ ಮಾಡ್ಕೊಂಡು ತಿನ್ನೋಕ್ಕೆ ಬಿಸಿ ಬಿಸಿದು ಇಷ್ಟ ಗಿಣ್ಣ. ಆಮೇಲೆ ಹೋಳಿಗೆ ಕೂಡ ಮಾಡ್ತಾ ಇದ್ರು.
ಸೊ ಫೈನಲಿ ನಾನು ಊಟ ಮಾಡಬೇಕು ಎಲ್ಲ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ನೋಡಿದ್ರಲ್ಲ ನಮ್ಮ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಒಳ್ಳೆ ಕಂಟೆಂಟ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.